ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಭೈ ದ ಗೌರವ್ ತಿವಾರಿ ಮಿಸ್ಟ್ರಿ ಸೀರೀಸ್ ನ 3, 4 ಮತ್ತೆ 5ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಮೊದಲ 2 ಎಪಿಸೋಡ್ಸ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಸೀರೀಸ್ ನ ಎಲ್ಲಾ ವಿಡಿಯೋಸ್ ನಿಮಗೆ ಒಂದೇ ಕಡೆ ಸಿಗುತ್ತೆ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಮಾಹಿ ಈಸ್ ಲೈವ್, ಮಹೇಶ್ ಎಂ, ನಿಖಿಲ್ ಯಶ್, ಖುಷ್ ಈಸ್ ನಾಟ್ ಹ್ಯಾಪಿ, ಸುಹಾಸ್ ಗೌಡ ಮತ್ತೆ ಸತಿ ಕ್ರಿಯೇಷನ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಎಪಿಸೋಡ್ಸ್ ಅಲ್ಲಿ ಗೌರವ್ ತಿವಾರಿ ಅವರಿಗೆ ಆತ್ಮಗಳು ಕಾಣಿಸುತ್ತೆ. ಅವುಗಳಿರೋ ಅನುಭವಗಳಾಗೋದ್ರಿಂದ ಸ್ನೇಹಿತರೊಂದಿಗೆ ವಿಜಿ ಬೋರ್ಡ್ ನ ಸಹಾಯದಿಂದ ಇವರ ಫ್ರೆಂಡ್ ಪಗಿ ಅವರ ಅಜ್ಜಿಯ ಆತ್ಮವನ್ನ ಆಹ್ವಾನಿಸಿದಾಗ ನಿಜವಾಗ್ಲೂ ಅಜ್ಜಿಯ ಆತ್ಮ ಇವರನ್ನ ಪೊಸೆಸ್ ಮಾಡ್ಕೊಂಡಿತ್ತು. ಅದಾದ್ಮೇಲೆ ಇಂಗ್ಲೆಂಡ್ ನ ನಾಟಿಂಗಮ್ ಅಲ್ಲಿ ಪೈಲಟ್ ಟ್ರೈನಿಂಗ್ ಮಾಡ್ಬೇಕಾದ್ರೂ ಕೂಡ ಸಾವನ್ನಪ್ಪಿರೋ ಪೈಲಟ್ ಕಾಣಿಸ್ಕೊಂಡಿದ್ರು. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡ್ಬೇಕು ಅಂತ ಹೇಳಿ ದ ಚರ್ಚ್ ಆಫ್ ಮೆಟಾಫಿಸಿಕಲ್ ಅಂಡ್ ಹ್ಯೂಮನಿಸ್ಟಿಕ್ ಸೈನ್ಸ್ ಗೆ ಬಂದು ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಇವರು ಬಳಸೋ ಸೈಂಟಿಫಿಕ್ ಡಿವೈಸಸ್ ಗಳ ಬಗ್ಗೆ ತಿಳ್ಕೊಂತಾರೆ. ಹೇಗೆ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂತಾರೆ. ತಮ್ಮ ಸ್ಕಿಲ್ಸ್ ನ ಟೆಸ್ಟ್ ಮಾಡೋಕೆ ಹಾಂಟೆಡ್ ಹಾಸ್ಪಿಟಲ್ ಗೆ ಹೋದಾಗ ಅಲ್ಲೂ ಕೂಡ ಫ್ರೀಜರ್ ನಂಬರ್ 10ರಲ್ಲಿ ಒಬ್ಳು ಮಹಿಳೆಯ ಆತ್ಮ ಇವರಿಗೆ ಕಾಣಿಸ್ಕೊಂಡಿತ್ತು. ಸೊ ವಾಪಸ್ ಇಂಡಿಯಾಗೆ ಬಂದು ತಂದೆ ತಾಯಿಗೆ ಇಷ್ಟ ಇಲ್ಲ ಅಂದ್ರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗ್ತಾರೆ. ಒಬ್ರೇ ಹಾಕಿನ್ಸ್ ಹಾಸ್ಟೆಲ್ ನ ರೂಮ್ ನಂಬರ್ 213 ಅಲ್ಲಿ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಮೇಘಾ ಮತ್ತೆ ರಾಜನ್ ಅವರ ಜೊತೆ ಟೀಮ್ ಕಟ್ಟಿ ಬ್ರೂನೋ ಕೇಸ್ ನ ಸಾಲ್ವ್ ಮಾಡ್ತಾರೆ. ಅದೇ ಅವಿಕ್ ಅನ್ನೋ ಹುಡುಗನ ಆತ್ಮ ವಿಕ್ರಮ್ ಮತ್ತೆ ದಿಶಾಗೆ ತೊಂದರೆ ಕೊಡ್ತಿತ್ತಲ್ಲ ಆ ಕೇಸ್. ಪ್ರೆಸೆಂಟ್ ಅಲ್ಲಿ ಅಂದ್ರೆ 2025ರಲ್ಲಿ ಗೌರವ್ ತಿವಾರಿ ಅವರ ಬಗ್ಗೆ ಬುಕ್ ಬರೆಯೋಕೆ ಐರಿನ್ ಅನ್ನೋ ಆಥರ್ ಸರ್ಕಸ್ ಮಾಡ್ತಿದ್ದಾಳೆ. ಕೊನೆಗೆ ಗೌರವ್ ತಿವಾರಿ ಅವರ ಕೊನೆ ದಿನ ಕೂಡ ಏನಾಯ್ತು ಅಂತ ನೋಡಿದೀವಿ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಪ್ರೆಸೆಂಟ್ ಅಲ್ಲಿ ಐರಿನ್ ಪೊಲೀಸ್ ಅವರ ಹತ್ರ ಬಂದು ಗೌರವ್ ತಿವಾರಿ ಹೇಗೆ ಸಾವನ್ನಪ್ಪಿರ್ಬೋದು ಅಂತ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಅವ್ರಿಗೆ ಇದರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೇ ಎಲ್ಲ ಇದೆಯಲ್ಲ, ಅವರು ತಮ್ಮ ಕತ್ತನ್ನ ತಾವೇ ಇಸುಕೊಂಡು ಸಾವನ್ನಪ್ಪಿರೋದು ಅಂತಿದ್ದಾರೆ. ಅದ್ ಹೇಗೆ ಸಾಧ್ಯ? ಬಾತ್ರೂಮ್ ಅಲ್ಲಿ ನೇಣು ಹಾಕೊಳ್ಳೋಕು ಜಾಗ ಇರಲ್ಲ. ಅದ್ರ ಜೊತೆಗೆ ಕತ್ತಲ್ಲಿ ಇರೋ ಮಾರ್ಕ್ ಏನು ಅಂತ ಇವತ್ತಿಗೂ ಗೊತ್ತಾಗಿಲ್ಲ. ಅಷ್ಟಕ್ಕೂ ಒಬ್ಬ ವ್ಯಕ್ತಿ ತನ್ನ ಕತ್ತನ್ನ ತಾನೇ ಇಸ್ಕೋಕೆ ಆಗುತ್ತಾ? ಒಂದು ಪಾಯಿಂಟ್ ಅಲ್ಲಿ ಬಾಡಿನೇ ರೆಸಿಸ್ಟ್ ಮಾಡುತ್ತೆ. ಆಗ್ತಿಲ್ಲ ಅಂದಾಗ ಖಂಡಿತ ಸುಮ್ನಾಗ್ತಾರೆ. ಸಾಯೋದಂತೂ ಇಲ್ಲ ಅಂತ ಐರಿನ್ ಏನೋ ಹೇಳ್ತಾಳೆ. ಆದ್ರೆ ಪೊಲೀಸ್ ಅವರು ನಮ್ ತಲೆ ತಿನ್ಬೇಡಿ, ಸತ್ತಿರೋರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂತೀರಾ, ಬದುಕಿರೋರ್ದೇ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಐರಿನ್ ವಾಪಸ್ ಮನೆಗೆ ಬಂದು ಗೌರವ್ ತಿವಾರಿ ಇದ್ದ ಹಾಂಟಿಂಗ್ ವಿತ್ ಹಸೀನಾ ಅನ್ನೋ ಟಿವಿ ಶೋನ ನೋಡ್ತಿದ್ದಾಗ ಯಾರೋ ಡೋರ್ ಬೆಲ್ ರಿಂಗ್ ಮಾಡ್ತಾರೆ. ಡೋರ್ ಹತ್ರ ಬಂದು ನೋಡಿ, ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರಿತೀನಿ ಅಂತಾಳೆ. ಆಮೇಲೆ ಬಂದು ಡೋರ್ ಓಪನ್ ಮಾಡಿದಾಗ ಇಲ್ಲಿ ಯಾರು ಇಲ್ಲ. ಮುಂದಿನ ದಿನ ಮತ್ತೆ ಐರಿನ್ IPS ಟೀಮ್ ನ ಭೇಟಿ ಆಗೋಕೆ ಬಂದಿದ್ದಾಗ ಇವಳ ಹಳೆ ರೂಮ್ ಮೇಟ್ ಶರ್ಮಿಳಾ ಇಲ್ಲೇ 10 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ. ಏನ್ ಮಾತಾಡ್ಕೊಂಡ್ ಬನ್ನಿ ಅಂತ ಮೇಘ ಹೇಳ್ದಾಗ ಶರ್ಮಿಳಾ ಹತ್ರ ಬರ್ತಾಳೆ ಐರಿನ್. ಶರ್ಮಿಳಾ, ನನಗೆ ನಮ್ಮ ಅಣ್ಣ ಮನೀಶ್ ಕನ್ಸಲ್ಲಿ ಕಾಣಿಸ್ಕೊಂತಾ ಇದ್ದಾನೆ, ಏನ್ ಕತೆ ಅಂತ ಗೊತ್ತಾಗ್ತಿಲ್ಲ, ನಿನ್ ಜೊತೆ ಮಾತಾಡೋಣ ಅಂದ್ರೆ ಪದೇ ಪದೇ ನಂಬರ್ ಬ್ಲಾಕ್ ಮಾಡ್ತೀಯ ಅಂದಾಗ ನೀನು ಕೂಡ ಪದೇ ಪದೇ ಬಂದು ತಲೆ ತಿನ್ನೋದು ಕಡಿಮೆ ಮಾಡು, ನಾಳೆ ಖಂಡಿತ ನಿನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ವಾಪಸ್ ಬರ್ತಾಳೆ. ಅಂದ್ರೆ ನೆನ್ನೆ ರಾತ್ರಿ ಕೂಡ ಡೋರ್ ಬೆಲ್ ರಿಂಗ್ ಮಾಡಿದ್ದು, ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂದಿದ್ದು ಕೂಡ ಶರ್ಮಿಳಾಗೇನೆ ಅನ್ಸುತ್ತೆ. ಮೇಘಾ ಬಾಂಬೆ ಸ್ಯಾಂಡ್ವಿಚ್ ತಗೊಂಡ್ ಬರೋಕೆ ಹೋಗಿದ್ದಾಳೆ. ಅಲ್ಲಿವರೆಗೂ ಸಿದ್ಧಾರ್ಥ್ಗೆ ಐರಿನ್ ನೀನು ಹೇಗೆ IPS ಟೀಮ್ಗೆ ಜಾಯ್ನ್ ಆದೆ ಅಂತ ಕೇಳಿದಾಗ ಮತ್ತೆ ಕಥೆಯಲ್ಲಿ ಹಿಂದಕ್ಕೆ ಹೋಗ್ತೀವಿ 2007ಕ್ಕೆ. ಗೌರವ್, ಮೇಘಾ ಮತ್ತೆ ರಾಜ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಶುರು ಮಾಡಿ 3 ತಿಂಗಳಾಯ್ತು. ಆದ್ರೂ ತುಂಬಾನೇ ಕಡಿಮೆ ಕೇಸಸ್ ಸಿಕ್ಕಿರೋದು. ಅದ್ರಲ್ಲಿ ಅರ್ಧಕ್ಕೆ ಅರ್ಧ ಗಾನ್ ಕೇಸು. ಆತ್ಮ ಇಲ್ಲ ಅಂದ್ರೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇವರನ್ನ ಕರಿತಾ ಇರ್ತಾರೆ. ಅದೇ ಎಡ್ ಮತ್ತೆ ಲೊರೈನ್ ವಾರನ್ಗೆ ಆಗ್ತಿರುತ್ತಲ್ಲ ಅದೇ ರೀತಿ. ಅಟ್ಟದ ಮೇಲೆ ಇಲಿಗಳು ಓಡಾಡೋ ಶಬ್ದ ಆದ್ರೂ ಕೂಡ ಆತ್ಮನೆ ಬಂತು ಅಂತ ಎಡ್ ಮತ್ತೆ ಲೊರೈನ್ಗೆ ಕಾಲ್ ಮಾಡ್ತಿರ್ತಾರೆ. ಇವ್ರಿಗೂ ಅದೇ ಆಗ್ತಿರೋದ್ರಿಂದ ಕೈಯಲ್ಲಿ ಕಾಸಿಲ್ಲ. ಇವರ ಆಫೀಸ್ ಕೂಡ ಗೌರವರ ಅಪ್ಪನ ಸಹಾಯದಿಂದ ಕಡಿಮೆ ರೆಂಟ್ಗೆ ಸಿಕ್ಕಿದೆ. ಆ ಕಡಿಮೆ ರೆಂಟ್ ಕೊಡೋಕು ದುಡ್ಡಿಲ್ಲ. ಗೌರವ್ ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತಿಲ್ಲ. ಆದ್ರೆ ಈ ಕೆಲಸ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಸಿದ್ಧಾರ್ಥ್ ಮತ್ತೆ ಅವನ ಫ್ರೆಂಡ್ ವಿವೇಕ್ ಗಾಬರಿಯಾಗಿ ಗೌರವ್ನ ಮೀಟ್ ಮಾಡೋಕೆ ಬರ್ತಾರೆ. ಕೆಲವು ದಿನಗಳ ಹಿಂದೆ ಸಿದ್ಧಾರ್ಥ್, ವಿವೇಕ್ ಮತ್ತೆ ಇನ್ನೊಬ್ಬ ಫ್ರೆಂಡ್ ನೀರಜ್ ಇಂಜಿನಿಯರಿಂಗ್ ಕಾಲೇಜಿಂದ ವೀಕೆಂಡ್ ಟ್ರಿಪ್ ಗೆ ಅಂತ ರಾಜ್ಮಾಚಿಗೆ ಹೊರಟಿರ್ತಾರೆ. ಫೇಲ್ ಆಗಿರೋ ಖುಷಿಯಲ್ಲಿ ಕಾರಲ್ಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಚೆಡ್ಡಿ ಬನಿಯನ್ ಹಾಕಿರೋ ಒಬ್ಬ ಹುಡುಗ ಕಾರ್ ಮುಂದೆ ಬಂದ್ಬಿಡ್ತಾನೆ. ಆದ್ರೂ ಅವನಿಗೆ ಏನು ಆಗಲ್ಲ. ಇದು ಕಾಣಿಸಿದ್ದು ಕೇವಲ ಸಿದ್ಧಾರ್ಥ್ಗೆ. ಯಾರಪ್ಪ ಅದು ಅಂತ ಹಿಂದಿರುಗಿ ನೋಡಿ ಮುಂದೆ ತಿರುಗಿದಾಗ ಪಕ್ಕದಲ್ಲೇ ಕಿಟಕಿಗೆ ಆ ಹುಡುಗ ಕಚ್ಕೊಂಡಿದ್ದಾನೆ. ಕಣ್ಣನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವನು ಹುಡುಗಾನೆ, ಬದುಕಿದ್ದಾಗ ಈಗ ಆತ್ಮ ಆಗಿದ್ದಾನೆ ಅಂತ. ಕೊನೆಗೂ ರಾಜಮಾಚಿಯಲ್ಲಿ ಇರೋ ರೆಸಾರ್ಟ್ ಗೆ ಬಂದು ತಿಂದು ಮಾತಾಡಿ ಮಲಗಿದ್ದಾಗ 2 ಗಂಟೆ ರಾತ್ರಿಯಲ್ಲಿ ಯಾರೋ ಬಾಗಿಲನ್ನ ಬಡಿತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಸಿದ್ಧಾರ್ಥ್ ಇದು ಬಂದು ಯಾರು ಅಂತ ಡೋರ್ ತೆಗೆದು ನೋಡಿದ್ರೆ ಹೊರಗೆ ಮತ್ತೆ ಅದೇ ಹುಡುಗನ ಆತ್ಮ ಕಾಣಿಸ್ಕೊಳ್ಳುತ್ತೆ. ಹೆದರುಕೊಂಡು ವಾಪಸ್ ತನ್ನ ಫ್ರೆಂಡ್ಸ್ ಹತ್ರ ಬಂದು ಕಾರ್ ಮುಂದೆ ಬಂದಿದ್ನಲ್ಲ ಅದೇ ಚೆಡ್ಡಿ ಬನಿಯನ್ ಹುಡುಗ ಮತ್ತೆ ಬಂದಿದ್ದಾನೆ ಅಂದ್ರು ಇವರು ನಂಬ್ತಿಲ್ಲ. ಫೇಲ್ ಆಗಿರೋ ಶಾಕ್ ಅಲ್ಲಿ
ಅವರಲ್ಲಿ ಭ್ರಮೆ ಆಗ್ತಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಆದ್ರೆ ಅದೇ ಭ್ರಮೆ ಈಗ ಇವ್ರಿಗೂ ಆಗುತ್ತೆ. ರೂಮ್ ಒಳಗೇನೆ ಶಬ್ದ ಆಗ್ತಿದೆ. ವಿವೇಕ್ ಕಬೋರ್ಡ್ ಹತ್ರ ಬಂದು ಡೋರ್ ತೆಗೆದು ಏನ್ ಶಬ್ದ ಅಂತ ನೋಡ್ತಿದ್ದಾಗ ಇಲ್ಲೇ ಆ ಹುಡುಗ ಕೂತಿದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ಇವರು ಇಲ್ಲೇ ಇರ್ತಾರ? ಖಂಡಿತ ಇಲ್ಲ. ತಕ್ಷಣ ಬ್ಯಾಗ್ ಎತ್ಕೊಂಡು ಕಾರಲ್ಲಿ ಎಸ್ಕೇಪ್ ಆಗ್ತಾರೆ. ಆದ್ರೆ ಪ್ರಯೋಜನ ಆಗ್ಲಿಲ್ಲ. ಕಾರಲ್ಲೇ ಇವರ ಜೊತೆನೆ ಆ ಹುಡುಗ ಕೂಡ ಹೋಗ್ತಾ ಇದ್ದಾನೆ. ಅವತ್ತಿಂದ ಇವತ್ತು ಗೌರವ್ ಹತ್ರ ಬರ್ಬೇಕಾದ್ರೂ ಕೂಡ ಆ ಹುಡುಗ ಕಾಣಿಸ್ತಾನೆ ಇದ್ದಾನೆ. ಈ ವಿಷಯ ಎಲ್ಲ ಗೌರವ್ಗೆ ಹೇಳಿದಾಗ ಇವರು ಕಾರ್ ಹತ್ರ ಬಂದು EMF ಮೀಟರ್ ಇಂದ ಚೆಕ್ ಮಾಡ್ತಾರೆ. ಆದ್ರೆ ಯಾವುದೇ ರೀತಿ ಆತ್ಮ ಇರೋ ಸೂಚನೆ ಸಿಕ್ತಿಲ್ಲ. ಇವರ ಹಿಂದೆ ಆ ಹುಡುಗನ ಆತ್ಮ ಬಿದ್ದಿರೋದು ನೋಡಿದ್ರೆ ಪಂಚಗನಿ ಊರಲ್ಲಿ ಜನ ದುಮ್ಚಲ್ಲೆ ಅನ್ನೋ ಆತ್ಮಗಳ ಬಗ್ಗೆ ಹೇಳ್ತಾರೆ. ಅಂದ್ರೆ ಈ ಆತ್ಮಗಳಿಗೆ ಯಾವುದೇ ಒಂದು ಫಿಕ್ಸ್ಡ್ ಜಾಗ ಇರಲ್ಲ. ಯಾರ ಹಿಂದೆ ಬೀಳ್ತವೋ ಅವರ ಜೊತೆನೆ ಹೋಗ್ತವೆ ಅಂತ ಮೇಘ ಹೇಳಿದಾಗ ಗೌರವ್ ಈ ಆತ್ಮಗಳು ಮೋಸ್ಟ್ಲಿ ಹಾರ್ಮ್ಲೆಸ್ ಆಗಿರುತ್ತವೆ. ಆತ್ಮ ಕಾಣಿಸ್ಕೊಂಡಾಗ ನೀವು ಹೆದರುಕೊಳ್ಳೋದು ನೋಡೋದು ಎಲ್ಲ ಮಾಡಬೇಡಿ, ಅದನ್ನ ಇಗ್ನೋರ್ ಮಾಡಿ. ನಿಮ್ ಪಾಡಿಗೆ ನೀವು ಇದ್ರೆ ಆ ಹುಡುಗನ ಆತ್ಮ ತಾನಾಗೆ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ನೀರಜ್ ತನ್ನ ಮನೆಯಲ್ಲಿ ಇದ್ದಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತು. ಓವರ್ಲೋಡ್ ಆಗಿ ಮೀಟರ್ ಟ್ರಿಪ್ ಆಗಿರ್ಬೇಕು ಅಂತ ಬಂದು ಚೆಕ್ ಮಾಡಿ ವಾಪಸ್ ಬಂದು ಕೂತಿದ್ದಾಗ ಒಂದು ಬುಗುರಿ ಸುತ್ಕೊಂಡು ಇವನ ಮುಂದೆ ಬರುತ್ತೆ. ಇದೆಲ್ಲಿಂದ ಬಂತಪ್ಪ ಅಂತ ಸುತ್ತ ನೋಡ್ತಿದ್ದಾಗ ಇವನ ಪಕ್ಕದಲ್ಲೇ ಕೂತಿರೋ ಆ ಹುಡುಗನ ಆತ್ಮವನ್ನ ನೋಡಿ ಹೆದರ್ಕೊಂಡು ಹೋಗಿ ಮೂಲೆಯಲ್ಲಿ ಕುತ್ಕೊಂತಾನೆ. ಹುಡುಗ ಇವನ ಮೇಲೆ ದಾಳಿ ಮಾಡಿ ತನ್ನ ಭಯಾನಕವಾದ ರೂಪವನ್ನ ತೋರಿಸಿ ತುಂಬಾನೇ ಹೆದರಿಸ್ತಾನೆ. ಅದಕ್ಕೆ ಸೀದಾ ಗೌರವ್ ಹತ್ರ 3 ಜನ ಫ್ರೆಂಡ್ಸ್ ಬಂದು ನೀವು ಹೇಳಿದ್ದು ಸುಳ್ಳು, ಅವುಗಳು ತೊಂದರೆ ಕೊಡಲ್ಲ ಅಂದ್ರಿ. ನೆನ್ನೆ ರಾತ್ರಿ ನನ್ ಮೇಲೆನೆ ಆ ಹುಡುಗ ದಾಳಿ ಮಾಡಿದ್ದ ಅಂತ ನೀರಜ್ ಹೇಳಿದಾಗ ಆಯ್ತು, ರಾಜಮಾಚಿಗೆ ಹೋಗಿದ್ದಾಗ ಅಲ್ವಾ ಈ ಸಮಸ್ಯೆ ಎಲ್ಲ ಶುರು ಆಗಿದ್ದು, ಅಲ್ಲಿಗೆ ಹೋಗೋಣ ಅಂತ ಗೌರವ್ ಹೇಳ್ತಾರೆ. ನಾಳೆನೆ ಟ್ರೆಕ್ಕಿಂಗ್ ಗೆ ಹೋಗೋ ಪ್ಲಾನ್ ಮಾಡಿ ಇವ್ರು 3 ಜನ ಬಸ್ ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ ಅದಕ್ಕಿಂತ ಈ ಹುಡುಗನ ಆತ್ಮ ಓಡಿಸೋದು ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲರೂ ಈಗ ರಾಜಮಾಚಿಗೆ ಹೊರಡ್ತಾರೆ. ಹೋದ್ಮೇಲೆ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಐರಿನ್ ಶರ್ಮಿಳಾನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ಈಗ ಮೀಟ್ ಆಗಿದ್ದಾಳೆ. ಅದೇ ಶರ್ಮಿಳಾಳ ಸಾವನ್ನಪ್ಪಿರೋ ಅಣ್ಣ ಮನೀಶ್ ಇವಳ ಕನ್ಸಲ್ಲಿ ಪದೇ ಪದೇ ಕಾಣಿಸ್ಕೊಂಡು ತನ್ನ ರೂಮ್ ಗೆ ಹೋಗಿ ಒಂದು ಉರ್ದು ಪೊಯೆಟ್ರಿ ಬುಕ್ ನ ಹುಡುಕಿ ಅದರಲ್ಲಿ ಇರೋ ಪೇಜ್ ನಂಬರ್ 94 ನೋಡೋಕೆ ಹೇಳ್ತಿರ್ತಾನೆ. ಈ ಬುಕ್ ನ ಮನೀಶ್ ಗೆ ಐರಿನ್ ಕೊಟ್ಟಿರ್ತಾಳೆ. ಯಾಕಂದ್ರೆ ಆಗ ಮನೀಶ್ ಐರಿನ್ ನ ಬಾಯ್ ಫ್ರೆಂಡ್ ಆಗಿದ್ದ. ಬ್ರೇಕಪ್ ಆದ್ಮೇಲೆ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿರ್ತಾನೆ. ಈ ಪೇಜ್ ನಂಬರ್ 94ರಲ್ಲಿ 2 ಲೈನ್ಸ್ ಹೈಲೈಟ್ ಆಗಿದೆ. ಏನಂದ್ರೆ ಧೋಕೆ ಕಾ ಜೋ ಹೇ ದರ್ದ್ ಮುಜೆ ಜಾನೆ ನಹಿ ದೇತಾ, ಜಿಸ್ ಆಗ್ ಮೇ ಜಲ್ತೆ ಹೇ ಬುಜಾನೆ ನಹಿ ದೇತಾ ಅಂತ ಇದೆ. ಇದರ ಎಕ್ಸಾಕ್ಟ್ ಮೀನಿಂಗ್ ಏನಂದ್ರೆ ದ್ರೋಹ ಮಾಡಿರೋ ನೋವು ನನ್ನನ್ನ ಹೋಗೋಕೆ ಬಿಡ್ತಿಲ್ಲ, ನನ್ನೊಳಗೆ ಉರಿತಾ ಇರೋ ಬೆಂಕಿ ಹಾರ್ಸೋಕ್ ಆಗ್ತಿಲ್ಲ ಅಂತ. ಇದನ್ನ ಶರ್ಮಿಳಾ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂದ್ರೆ ಐರಿನ್ ಮನೀಶ್ಗೆ ದ್ರೋಹ ಮಾಡಿದಾಳೆ, ಅದಕ್ಕೆ ಅವನು ಸಾವನ್ನಪ್ಪಿದ ನಂತರ ಕೂಡ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ. ಐರಿನ್ ನಾನೇನ್ ಮಾಡ್ದೆ, ಇಲ್ಲ ಅಷ್ಟಕ್ಕೂ ಇದೆಲ್ಲ ನಿನ್ ಕನ್ಸಲ್ಲಿ ಯಾಕೆ ಬಂದು ಹೇಳ್ತಾ ಇದ್ದಾನೆ, ನನಗೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ ಅಂತ ಕೇಳಿದ್ಕೆ ನೀನು ಈ ದೆವ್ವ ಆತ್ಮ ಎಲ್ಲ ನಂಬಲ್ವಲ್ಲ, ಅದಕ್ಕೆ ಅವನು ನಿನ್ ಹತ್ರ ಬಂದಿಲ್ಲ ಅಂತ ಅಳ್ತಾ ಇಲ್ಲಿಂದ ಹೋಗ್ತಾಳೆ ಶರ್ಮಿಳಾ. ಇವತ್ ರಾತ್ರಿ ಐರಿನ್ ಮಲಗಿದ್ದಾಗ ಫೋನ್ ರಿಂಗ್ ಆಗ್ತಿದೆ. ಯಾರು ಅಂತ ಎದ್ದು ನೋಡಿದ್ರೆ ಸಾವನ್ನಪ್ಪಿರೋ ಮನೀಶ್ ಫೋನ್ ಮಾಡ್ತಿರೋದು ನೋಡಿ. ಕಾಲ್ ರಿಸೀವ್ ಮಾಡಿದಾಗ ಐರಿನ್ ಹೇಗಿದ್ಯಾ ಅಂತ ಕೇಳ್ತಾನೆ ಮನೀಶ್. ಫೋನ್ ಅಲ್ಲಿ ಅಲ್ಲ, ಇಲ್ಲೇ ಬೆಡ್ ಮೇಲೆ ಕೂತಿದ್ದಾನೆ. ಇವನ ತಲೆಯಿಂದ ರಕ್ತ ಸೋರ್ತಾ ಇದೆ. ಇವನನ್ನ ಟಚ್ ಮಾಡೋಕೆ ಐರಿನ್ ನೋಡಿದಾಗ ಗೌರವ್ನ ಆತ್ಮ ಬಂದು ಟಚ್ ಮಾಡಬೇಡ ಅಂತ ಹೇಳ್ತಿದ್ದಂಗೆ ಇವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಯ್ತು. ಇದೆಲ್ಲ ಕನ್ಸು ಅಂತ ಇವಳು ಅಷ್ಟೇನು ಸೀರಿಯಸ್ ಆಗಿ ತಗೊಳಲ್ಲ. ಬರೀ ಗೌರವ್ ಮತ್ತೆ ಮನೀಶ್ ಬಗ್ಗೆನೆ ತಲೆ ಕೆಡ್ಸ್ಕೊಂಡು ಈ ರೀತಿ ಕನ್ಸು ಬೀಳ್ತಾ ಇದೆ ಅಷ್ಟೇ ಅಂತ ಅನ್ಕೊಂತಿದ್ದಾಳೆ. ಇಲ್ಲಿಂದ ಮತ್ತೆ ಕಥೆಯಲ್ಲಿ ಹಿಂದಕ್ಕೆ ಹೋಗ್ತೀವಿ. ಆದ್ರೆ 2007ಕ್ಕೆ ಅಲ್ಲ, ಗೌರವ್ ತಿವಾರಿ ಪ್ರಾಣ ಕಳ್ಕೊಳ್ಳೋಕು 7 ದಿನ ಮುಂಚೆ IPS ಆಫೀಸ್ಗೆ ನಿಹಾರಿಕಾ ಬಂದು ಗೌರವ್ ಜೊತೆ ಊಟ ಮಾಡ್ಬೇಕಾದ್ರೆ ನಾನು ಕೊಟ್ಟಿರೋ ಮಾತ್ರೆ ಸರಿಯಾಗಿ ತಗೊಂತಿದ್ಯಾ ಅಂತ ಕೇಳಿದಾಗ ಇದು ಮಾತ್ರೆಯಿಂದ ಸರಿ ಹೋಗೋ ಸಮಸ್ಯೆ ಅಲ್ಲ, ಏನೋ ಇದೆ ಬಿಡು ಅಂತಾರೆ. ಏನು ಅಂತ ಹೇಳಲ್ಲ. ಏನ್ ಹೇಳು ಅಂತ ನಿಹಾರಿಕಾ ಪದೇ ಪದೇ ಕೇಳಿದಾಗ ಬಾಲ್ಕನಿಗೆ ಕರ್ಕೊಂಡ್ ಬಂದು ಕೆಳಗೆ ನೋಡು, ಅಲ್ಲಿ ಯಾರಾದ್ರೂ ಕಾಣ್ತಿದ್ದಾರ ಅಂತ ಕೇಳ್ತಾರೆ. ಇಲ್ಲ ಅಂತಾಳೆ ನಿಹಾರಿಕಾ. ಅಲ್ಲಿ ಒಬ್ಬ 9 ವರ್ಷದ ಹುಡುಗ ಇದ್ದಾನೆ, ನನಗೆ ಕಾಣ್ತಾ ಇದ್ದಾನೆ, ನನ್ಗೋಸ್ಕರನೇ ಬಂದಿರೋದು ಅಂತ ಇವರು ಹೇಳ್ತಿದ್ದಾರೆ. ಇದಕ್ಕೆ ನಿಹಾರಿಕಾ ಅಲ್ಲಿ ಯಾರು ಇಲ್ಲ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ, ಬಾ ಅಂತ ಕರ್ಕೊಂಡ್ ಬಂದಾಗ ಇಲ್ಲೇ ಆ ಹುಡುಗನ ಆತ್ಮ ನಿಂತಿರೋದು ನಾವು ನೋಡ್ತೀವಿ. ಈ ಹುಡುಗ ಯಾರು ಏನ್ ಕತೆ ಅಂತ ತಿಳ್ಕೊಳ್ಳೋಕೆ ಈಗ ವಾಪಸ್ 2007ಕ್ಕೆ ಬರ್ತೀವಿ. IPS ಟೀಮ್ ಸಿದ್ಧಾರ್ಥ್, ವಿವೇಕ್ ಮತ್ತೆ ನೀರಜ್ ಜೊತೆ ರಾಜಮಾಚಿಗೆ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಿದ್ದಾಗ ಇದ್ದಕ್ಕಿದ್ದಂಗೆ ಆ ಹುಡುಗನ ಆತ್ಮ ಕಾರ್ನ ವಿಂಡ್ಶೀಲ್ಡ್ ಮೇಲೆ ಮಲಗಿರೋ ಹಾಗೆ ಕಾಣಿಸಿದ್ರಿಂದ ವಿವೇಕ್ ಸ್ಟಂಟ್ ಎಲ್ಲ ಮಾಡಿ ಕಾರ್ ನಿಲ್ಲಿಸ್ತಾನೆ. ಆತ್ಮ ಕಾಣಿಸಿದ್ದು 3 ಜನ ಫ್ರೆಂಡ್ಸ್ ಗೆ ಮಾತ್ರ, ಗೌರವ್, ಮೇಘ ಮತ್ತೆ ರಾಜ್ಗೆ ಕಾಣಿಸ್ಲಿಲ್ಲ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಹೇಗಾದ್ರೂ ಆಗ್ಲಿ ಅಂತ ಗೌರವೇ ಕಾರ್ ಡ್ರೈವ್ ಮಾಡ್ಕೊಂಡು ರಾಜಮಾಚಿಗೆ ಬರ್ತಾರೆ. ಟೀ ಅಂಗಡಿ ಹತ್ರ ಒಬ್ಬ ವ್ಯಕ್ತಿಗೆ ವಿಚಾರಿಸಿದಾಗ ಇವರು ಹೇಳ್ತಾರೆ, ಚೆಡ್ಡಿ ಬನಿಯನ್ ಹಾಕಿರೋ ಹುಡುಗನ ಆತ್ಮ ಅಂದ್ರೆ ಅವನು ಬಚುವ ಆಗಿರ್ತಾನೆ. ಹಳ್ಳಿಯಲ್ಲಿ ಆ ಹುಡುಗನ ಆತ್ಮ ಇದೆ ಅಂತ ಎಲ್ಲರೂ ನಂಬ್ತಾರೆ. ಕೆಲವರು ಆ ಆತ್ಮವನ್ನ ನೋಡಿದ್ರೆ ಅಪಶಕುನ ಅಂತ ಕೂಡ ಹೇಳ್ತಾರೆ. ಆ ಹುಡುಗ ಬದುಕಿದ್ದಾಗ ಬುಗುರಿ ಹಿಡ್ಕೊಂಡು ರೋಡ್ ಸೈಡ್ ಅಲ್ಲಿ ಆಟ ಆಡ್ಬೇಕಾದ್ರೆ ಬುಗುರಿ ತಿರುಕೊಂಡು ರೋಡ್ ಮಧ್ಯ ಬಂದಾಗ ಅದನ್ನ ಎಳ್ಕೊಳ್ಳೋಕೆ ಹೋಗಿ ಒಂದು ಟ್ರಕ್ ಹುಡುಗನನ್ನ ಗುದ್ಕೊಂಡು ಹೋಗಿರುತ್ತೆ. ಅವನೇ ಈಗ ಬಚುವ ಆಗಿರೋದು. ಈ ಕಡೆ ಬಂದವರೆಲ್ಲ ಬಚುವ ಇಂದ ಬಚಾವ್ ಆಗೋಕೆ ಇಲ್ಲೇ ಹತ್ತಿರದಲ್ಲಿ ಇರೋ ಕೆಂಪು ಕಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ
ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಇವರು ಹೇಳ್ತಾರೆ. ಈ ಬಚುವಾ ಕೇಸ್ ರಿಯಲ್ ಹಾಗೂ ಗೌರವ್ ತಿವಾರಿ ಅವರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಸ್ನೇಹಿತರೆ. ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಜನ ರೋಡ್ ಸೈಡ್ ಅಲ್ಲಿ ಒಬ್ಬ ಹುಡುಗ ಒಬ್ನೇ ನಿಂತಿರೋದನ್ನ ಗಮನಿಸಿರ್ತಾರೆ. ಈ ಸೀರೀಸ್ ಅಲ್ಲಿ ಸಿದ್ಧಾರ್ಥ್ ಮತ್ತೆ ಅವನ ಫ್ರೆಂಡ್ಸ್ ಜೊತೆ ಆಗಿದ್ದು ನಿಜವಾಗ್ಲೂ ನಡೆದಿದೆ ಸ್ನೇಹಿತರೆ. ಬಚುವಾನ ನೋಡ್ದವರೆಲ್ಲ ಮಾತಾಡಿರೋ ವಿಡಿಯೋ ಕೂಡ ಇದೆ. ಈ ಹುಡುಗ ಕಾಣಿಸ್ಕೊಳ್ಳೋದು ಅಪಶಕುನ ಒಂದೇ ಅಲ್ಲ, ಇನ್ನೊಂದು ಭಯಾನಕವಾಗಿರೋ ಅರ್ಥ ಕೂಡ ಇದೆ. ಏನು ಅಂತ ಈ ಸೀರೀಸ್ ಅಲ್ಲೇ ತೋರಿಸ್ತಾರೆ, ನೋಡೋಣ. ಗೌರವ್ ಎಲ್ಲರನ್ನ ಕರ್ಕೊಂಡು ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಇದ್ದಕ್ಕಿದ್ದಂಗೆ ಕಾರ್ನ ಇಂಜಿನ್ ರೋಸ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಗೌರವ್ಗೆ ಗೊತ್ತಾಯ್ತು ಬಚುವಾಗೆ ನಾವು ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಇಲ್ಲ, ಅದಕ್ಕೆ ಈ ರೀತಿ ಮಾಡ್ತಿದ್ದಾನೆ. ಅಂದ್ರೆ ಅವನು ಇಲ್ಲೇ ಇದ್ದಾನೆ ಅಂತ ತಮ್ಮ ಡಿವೈಸಸ್, ರೆಮ್ ಪಾಡ್, EMF ಮೀಟರ್ ಮತ್ತೆ ಇನ್ಫ್ರಾರೆಡ್ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡೋಷ್ಟೊತ್ತಿಗೆ ರಾತ್ರಿ ಆಯ್ತು. ಈಗ ಗೌರವ್ ಬಚುವಾಗೆ ನೀನು ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ಈ ರೆಮ್ ಪಾಡ್ ನ ಸಹಾಯದಿಂದ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬಹುದು. ರೆಮ್ ಪಾಡ್ ನ ಹತ್ರ ಬಂದಾಗ ಇದು ಲೈಟ್ ಹತ್ಕೊಂಡು ಬೀಪ್ ಸೌಂಡ್ ಮಾಡುತ್ತೆ. ಒಂದು ಸಲ ಬೀಪ್ ಸೌಂಡ್ ಮಾಡಿದ್ರೆ ಹೌದು ಅಂತ, ಎರಡು ಸಲ ಬೀಪ್ ಸೌಂಡ್ ಮಾಡಿದ್ರೆ ಇಲ್ಲ ಅಂತ ಅರ್ಥ. ನಾನು ಹೇಳಿದ್ದು ಅರ್ಥ ಆಯ್ತಾ ಅಂತ ಕೇಳಿದಾಗ ಒಂದು ಸಲ ಬೀಪ್ ಸೌಂಡ್ ಬರುತ್ತೆ. ಹ್ಞೂ ಅರ್ಥ ಆಯ್ತು ಅಂತ ಬಚುವಾ ಹೇಳಿದ್ದು. ರೆಮ್ ಪಾಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ ಸ್ನೇಹಿತರೆ. ಇದು ತನ್ನ ಸುತ್ತ 360 ಡಿಗ್ರಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ. ಇದರ ಹತ್ರ ಯಾವುದೇ ಆತ್ಮ ಬಂದಾಗ ಬೀಪ್ ಸೌಂಡ್ ಮಾಡುತ್ತೆ. ಸೊ ಗೌರವ್ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾರೆ. ಈ ಹುಡುಗರಿಂದ ನಿನಗೆ ಏನಾದ್ರೂ ಸಹಾಯ ಬೇಕಾ, ಇವರಿಂದ ಏನಾದ್ರೂ ತೊಂದರೆ ಆಗಿದ್ಯಾ ಅಂತೆಲ್ಲ ಕೇಳಿದ್ರು. ಇಲ್ಲ ಅಂತ 2 ಸಲ ಬೀಪ್ ಸೌಂಡ್ ಬರ್ತಿದೆ. ಅದಕ್ಕೆ ಮೇಘ ಕೋಪದಲ್ಲಿ ಇನ್ಯಾಕೆ ಮತ್ತೆ ಇವ್ರ ಹಿಂದೆ ಬಿದ್ದಿದ್ಯಾ ಅಂತ ಜೋರಾಗಿ ಕೇಳಿದಾಗ ಬಚುವಾಗೆ ಕೋಪ ಬಂತು ಅನ್ಸುತ್ತೆ. ಇಲ್ಲಿರೋ ಲೈಟ್ಸ್ ಎಲ್ಲ ಫ್ಲಿಕರ್ ಆಗೋಕೆ ಶುರು ಆಗುತ್ತೆ. ಕಾರಿನ ಹೆಡ್ ಲೈಟ್ಸ್ ಕೂಡ, ಜೊತೆಗೆ ರೆಮ್ ಪಾಡ್ ನಾಶ ಆಗೋಗಿದೆ. ಇಲ್ಲೇ ಮುಂದೆನೆ ಸಿದ್ಧಾರ್ಥ್, ವಿವೇಕ್ ಮತ್ತೆ ನೀರಜ್ಗೆ ಬಚುವಾ ಕಾಣಿಸ್ತಿದ್ದಾನೆ, ಬೇರೆ ಯಾರಿಗೂ ಕಾಣ್ತಿಲ್ಲ. ಆದ್ರೆ ಇನ್ಫ್ರಾರೆಡ್ ಕ್ಯಾಮ್ರಾ ಅಲ್ಲಿ ಬಚುವಾ ಎಲ್ಲಿ ನಿಂತಿದ್ದಾನೆ ಅಂತ ನೋಡಿ ಗೌರವ್ ಹತ್ರ ಹೋಗ್ತಾರೆ. ಬಚುವಾ ಇವರ ಕಿವಿಯಲ್ಲಿ ಏನೋ ಹೇಳಿ ಇಲ್ಲಿಂದ ಹೋಗ್ತಾನೆ. ಏನ್ ಹೇಳ್ದ ಅಂತ ಕೇಳಿದ್ರು ಗೌರವ್ ಹೇಳಲ್ಲ. ಕಾರೀಗ ಸರಿ ಹೋಗಿರುತ್ತೆ, ಬನ್ನಿ ಅಂತ ಎಲ್ಲರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಇದಾದ್ಮೇಲೆ ಮತ್ತೆ ಇವರಿಗೆ ಬಚುವಾ ಕಾಣಿಸ್ಕೊಳ್ಳಲ್ಲ. ದೇವಸ್ಥಾನಕ್ಕೆ ಬಂದಿದ್ದು ಒಂದು ಕಾರಣ ಆದ್ರೆ ಮತ್ತೊಂದು ಕಾರಣ ಕೂಡ ಇದೆ. ಅದೇನು ಅಂತ ಮುಂದಿನ ದಿನ ಬೆಳಗ್ಗೆ ಗೊತ್ತಾಗುತ್ತೆ. IPS ಟೀಮ್ ಅವರು ತಮ್ಮ ಆಫೀಸ್ ನ ಹೊರಗೆ ಇದ್ದಾಗ ಸಿದ್ಧಾರ್ಥ್ ನ್ಯೂಸ್ ಪೇಪರ್ ಎತ್ಕೊಂಡ್ ಬಂದು ಒಂದು ನ್ಯೂಸ್ ತೋರಿಸ್ತಾನೆ. ಅದೇ ಒಂದು ಬಸ್ ಘಾಟ್ ಸೆಕ್ಷನ್ ಅಲ್ಲಿ ಮೇಲಿಂದ ಕೆಳಗೆ ಬಿದ್ದಿದೆ ಅಂತ ಇದೆ. ಇದೇ ಬಸ್ ಅಲ್ಲಿ ಟ್ರೆಕ್ಕಿಂಗ್ ಗೆ ಹೋಗೋಕೆ ಅಂತ ಸಿದ್ಧಾರ್ಥ್ ಮತ್ತೆ ಅವನ ಫ್ರೆಂಡ್ಸ್ ಟಿಕೆಟ್ ಬುಕ್ ಮಾಡಿದ್ದು. ರಾಜಮಾಚಿಗೆ ಹೋಗೋಕು ಮುಂಚೆ ಈ ವಿಷಯ ಹೇಳಿದ್ರು ಸ್ನೇಹಿತರೆ. ಆದ್ರೆ ರಾಜಮಾಚಿಗೆ ಹೋಗಿದ್ರಿಂದಾನೇ ಇವರು ಬಚಾವಾಗಿದ್ದಾರೆ. ಇಲ್ಲ ಅಂದಿದ್ರೆ ಇವತ್ತು ಇವರೇ ಇರ್ತಿರ್ಲಿಲ್ಲ. ಇದೇ ವಿಷಯ ಗೌರವ್ಗೆ ಬಚುವಾ ಹೇಳೋದು ಸ್ನೇಹಿತರೆ. ಬಚುವಾ ಕಾಣಿಸ್ಕೊಳ್ಳೋದು ಅಪಶಕುನ ಅಲ್ಲ, ಯಾರ ಸಾವು ಹತ್ರ ಇರುತ್ತೋ ಅವರಿಗೆ ಬಚುವಾ ಕಾಣಿಸೋದು. ಅವನು ಕಾಣಿಸೋದು ಮುಂದೆ ಅಪಾಯ ಇದೆ, ಎಚ್ಚರ ಅನ್ನೋ ವಾರ್ನಿಂಗ್ ಸೈನ್ ಇದ್ದಂಗೆ. ಸಿದ್ಧಾರ್ಥ್ ಮತ್ತೆ ಇವನ ಫ್ರೆಂಡ್ಸ್ ಗೆ ಕಾಣಿಸ್ಕೊಂಡಿರೋದಷ್ಟೇ ಅಲ್ಲ, ಇವರನ್ನ ಕಾಪಾಡೋಕು ಟ್ರೈ ಮಾಡಿದಾನೆ. ನೀರಜ್ ಮೇಲೆ ದಾಳಿ ಮಾಡಿದಾಗ ಯಾವುದೇ ರೀತಿ ಗಾಯಗೊಳಿಸಿರಲ್ಲ, ಹೆದರಿಸಿರ್ತಾನೆ. ಇವ್ರು ಯಾರು ಟ್ರೆಕ್ಕಿಂಗ್ ಗೆ ಹೋಗ್ಬಾರ್ದು ಅಂತ. ಮತ್ತೆ ಗೌರವ್ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾರ್ ಸ್ಟಾರ್ಟ್ ಆಗದೆ ಇರೋ ಹಾಗೆ ಮಾಡಿದ್ದು ಇವರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಅಲ್ಲ, ಇವರು ಟ್ರೆಕ್ಕಿಂಗ್ ಗೆ ಹೋಗೋದು ಬೇಡ, ಬಸ್ ಮಿಸ್ ಆಗ್ಲಿ ಅಂತ ಲೇಟ್ ಆಗೋ ಹಾಗೆ ಮಾಡಿದ್ದು. ಕೊನೆಗೂ ರಾಜಮಾಚಿಯಲ್ಲೇ ಒಂದು ದಿನ ಪೂರ್ತಿ ಕಳೆದೋಗುತ್ತೆ. ಇವರು ಹೋಗ್ಬೇಕಾಗಿರೋ ಬಸ್ ಆಲ್ರೆಡಿ ಹೋಗಿರುತ್ತೆ, ಹಾಗಾಗಿ ಬದುಕೊಂಡ್ರು. ಇವ್ರದೇನೋ ಹೀಗಾಯ್ತು. ಆದ್ರೆ ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಗೌರವ್ ಸಾಯೋಕು ಮುಂಚೆ ಇವ್ರಿಗೂ ಕೂಡ ಬಚುವಾ ಕಾಣಿಸ್ಕೊಂತಾ ಇರ್ತಾನೆ. ಅಂದ್ರೆ ಗೌರವ್ಗೆ ತಮ್ಮ ಟೈಮ್ ಹತ್ರ ಬರ್ತಿದೆ ಅಂತ ಗೊತ್ತಿತ್ತು, ಅದಕ್ಕೆ ಡಿಪ್ರೆಸ್ಡ್ ಆಗಿದ್ದು. ಸೊ ಈಗ ಸಿದ್ಧಾರ್ಥ್ ಕೂಡ IPS ಗೆ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊಂತಾನೆ. ಇಂಜಿನಿಯರಿಂಗ್ ಪಾಸ್ ಆಗಿಲ್ಲ, ಆದ್ಮೇಲೂ ಇನ್ನೇನು ಯಾವ್ದೋ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಬೇಕು. ಅದಕ್ಕಿಂತ ಇವರು ಮಾಡ್ತಿರೋ ಕೆಲಸ ಜನರ ಲೈಫ್ ಚೇಂಜ್ ಮಾಡುತ್ತೆ. ಇಂಥ ಕೆಲಸದಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿ ಇವರ ಟೀಮ್ ಗೆ ಸಿದ್ಧಾರ್ಥ್ ಜಾಯ್ನ್ ಆಗ್ತಾನೆ. ಇಷ್ಟು ನಡೆದ ವಿಷಯವನ್ನ ಪ್ರೆಸೆಂಟ್ ಅಲ್ಲಿ ಸಿದ್ಧಾರ್ಥ್, ಮೇಘ ಮತ್ತೆ ರಾಜ್ ಐರಿನ್ ಗೆ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ್ ಟೀಮ್ ಗೆ ಜಾಯ್ನ್ ಆದ ನಂತರ ತುಂಬಾನೇ ಕೇಸಸ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಈ ಕೇಸಸ್ ಅಲ್ಲಿ ಒಂದು ಮನೋರಿ ಹಾಂಟೆಡ್ ಹೌಸ್ ಇನ್ವೆಸ್ಟಿಗೇಷನ್. ಈ ಇನ್ವೆಸ್ಟಿಗೇಷನ್ ನ ರಿಯಲ್ ಫುಟೇಜಸ್ ನ ಕೂಡ ತೋರಿಸ್ತಾರೆ. ಮನೋರಿ ಹಾಂಟೆಡ್ ಹೌಸ್ ಇರೋದು ಮುಂಬೈಯಲ್ಲೇ ಸ್ನೇಹಿತರೆ. ಈ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗೋದು, ಯಾರೋ ಓಡಾಡೋ ಹಾಗೆ ಶಬ್ದ ಆಗೋದು, ಮನೆಯ ಕೆಲವು ಭಾಗದಲ್ಲಿ ತುಂಬಾನೇ ಚಳಿ ಆಗೋದ್ರ ಜೊತೆಗೆ ಕೆಲವೊಮ್ಮೆ ಪರ್ಫ್ಯೂಮ್ ಸ್ಮೆಲ್ ಕೂಡ ಬರ್ತಿರುತ್ತೆ. ಲೋಕಲ್ಸ್ ಹೇಳೋದೇನಂದ್ರೆ ಆ ಮನೆಯಲ್ಲಿ ಒಬ್ಳು ಮಹಿಳೆಯ ಆತ್ಮ ಇದೆ ಅಂತ. ಆತ್ಮ ಇರೋದು ಗೌರವ್ ತಿವಾರಿ ಅವರ ಇನ್ವೆಸ್ಟಿಗೇಷನ್ ಅಲ್ಲೂ ಗೊತ್ತಾಗಿರುತ್ತೆ. ಮತ್ತೆ ಕಾರ್ಕರ್ಡೂಮಾ ಕೋರ್ಟ್ ಇನ್ವೆಸ್ಟಿಗೇಷನ್ ನ ರಿಯಲ್ ಫುಟೇಜಸ್ ನ ಕೂಡ ನೋಡ್ತೀವಿ. ಇಲ್ಲಿ ಸರಿಯಾಗಿ ರಾತ್ರಿ 11:55 ಕಂಪ್ಯೂಟರ್ಸ್ ಎಲ್ಲ ತಂತಾನೆ ಆನ್ ಆಗ್ತಿರ್ತವೆ. ಫೈಲ್ಸ್ ಎಲ್ಲ ಮಿಸ್ಸಿಂಗ್ ಆಗೋದು, ಯಾರೋ ಓಡಾಡೋದು, ನೆರಳು ಕಾಣಿಸೋದು ಎಲ್ಲ ಆಗುತ್ತೆ. ಈ ಕೇಸ್ ತುಂಬಾನೇ ಫೇಮಸ್ ಸ್ನೇಹಿತರೆ. ನೀವು ಕೂಡ ಮೊದಲು ಕೇಳಿರ್ಬೋದು. ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಟಿವಿಯಲ್ಲಿ ನೋಡಿದ್ದೆ. ಡ್ರಾಯರ್ ಇಂದ ಫೈಲ್ಸ್ ಬಿಡೋದು, ಡೋರ್ ತಂತಾನೆ ಕ್ಲೋಸ್ ಆಗೋದು ಎಲ್ಲ ತೋರಿಸಿದ್ರು. ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಗೌರವ್ ಅವರ ಜೊತೆ ರಿಯಲ್ ರಾಜ್ ಕೂಡ ಇದ್ದಾರೆ ಸ್ನೇಹಿತರೆ. ಇದೇ ರೀತಿ ತುಂಬಾನೇ ಕೇಸಸ್ ಹ್ಯಾಂಡಲ್ ಏನೋ ಮಾಡ್ತಾರೆ, ಆದ್ರೆ ಯಾವುದೇ ರೀತಿ ಹಣ ಸಿಕ್ತಿಲ್ಲ, ಅದೇ ಸಮಸ್ಯೆ ಆಗಿರೋದು. ಹೀಗೆ ಹಾಂಟೆಡ್ ಪ್ಲೇಸಸ್ ಗಳ ಬಗ್ಗೆ ರಾಜ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಸೈಂಟ್ ಪೀಟರ್ಸ್ ಸಿಮೆಟ್ರಿ ಅಂದ್ರೆ ಸ್ಮಶಾನದ ಬಗ್ಗೆ ಗೊತ್ತಾಗಿರುತ್ತೆ. ಈ ಸ್ಮಶಾನದಲ್ಲಿ ರಾತ್ರಿ ಆಗ್ತಿದ್ದಂಗೆ ಒಂದು ಆತ್ಮ
ಆತ್ಮ ಎದ್ದು ಓಡಾಡುತ್ತೆ ಅಂತ ಅಲ್ಲಿ ಸುತ್ತಮುತ್ತ ಇರೋ ಜನ ಹೇಳ್ತಾರೆ. ಹೇಗೋ ಫ್ರೀ ಆಗೇ ಇದೀವಲ್ಲ, ಅಲ್ಲಿಗೂ ಒಂದ್ಸಲ ಹೋಗಿ ಬರೋಣ ಅಂತ ಗೌರವ್ ಹೇಳ್ತಾರೆ. ಅಷ್ಟೇ ಅಲ್ಲ, ಇದರಿಂದ ಸ್ವಲ್ಪ ದುಡ್ಡು ಮಾಡೋಕೆ ಸಿದ್ಧಾರ್ಥ್ ಹತ್ರ ಒಂದು ಐಡಿಯಾ ಇದೆ. ವೆಸ್ಟರ್ನ್ ಹೆರಾಲ್ಡ್ ಅನ್ನೋ ನ್ಯೂಸ್ ಪೇಪರ್ ಕಂಪನಿಗೆ ಬಂದು ಆಗ್ಲೇ ಐರಿನ್ ನ ಮೊದಲನೇ ಬಾರಿ ಇವನು ಭೇಟಿಯಾಗಿರ್ತಾನೆ. ರೈಟರ್ ಆಗೋಕ್ಕೂ ಮುಂಚೆ ಈ ನ್ಯೂಸ್ ಪೇಪರ್ ಅಲ್ಲಿ ಐರಿನ್ ಜರ್ನಲಿಸ್ಟ್ ಆಗಿದ್ಲು. ಐರಿನ್ಗೆ ಆಗ ಗೌರವ್ ಮಾಡ್ತಿರೋ ಕೆಲಸದ ಮೇಲೆ ಸ್ವಲ್ಪನೂ ನಂಬಿಕೆ ಇರಲಿಲ್ಲ. ಸಿದ್ಧಾರ್ಥ್ IPS ಟೀಮ್ ಅವರು ಮಾಡೋ ಇನ್ವೆಸ್ಟಿಗೇಷನ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡೋದು ಅಥವಾ ಇನ್ವೆಸ್ಟಿಗೇಷನ್ ರೆಕಾರ್ಡ್ ಮಾಡಿ ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋಕೆ ಏನಾದ್ರೂ ಆಗುತ್ತಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ, ನಾವು ಈ ದೆವ್ವ ಆತ್ಮಗಳ ಬಗ್ಗೆ ಎಲ್ಲ ಕವರ್ ಮಾಡಲ್ಲ, ನಾವೇನಿದ್ರು ರಿಯಲ್ ಫ್ಯಾಕ್ಟ್ಸ್ ಅಷ್ಟೇ ನ್ಯೂಸ್ ಪೇಪರ್ ಅಲ್ಲಿ ಹಾಕೋದು ಅಂತ ಹೇಳ್ತಾಳೆ. ಆದ್ರೆ ಇವಳ ಜೂನಿಯರ್ ಸುಹಾನಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಇವಳು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ಡಾಕ್ಯುಮೆಂಟ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ. ಮೊದಲನೇ ದಿನ ಎಲ್ಲರೂ ಸೈಂಟ್ ಪೀಟರ್ಸ್ ಸ್ಮಶಾನಕ್ಕೆ ಹೋಗ್ತಾರೆ. ಏನು ಸಿಗ್ಲಿಲ್ಲ. EMF ಮೀಟರ್ ಅಲ್ಲೂ ಯಾವುದೇ ರೀಡಿಂಗ್ ಇಲ್ಲ. ಎರಡನೇ ದಿನಾನು ಅಷ್ಟೇ ಖಾಲಿ ಕೈಯಲ್ಲಿ ವಾಪಸ್ ಬರ್ತಾರೆ. ಆದ್ರೆ ಮೂರನೇ ದಿನ ಇವತ್ತೂ ಏನು ಸಿಗಲ್ಲ, ಸುಮ್ನೆ ಟೈಮ್ ವೇಸ್ಟ್. ಐರಿನ್ ಹೇಳಿದ್ದು ಸರಿ ಅಂತ ಸುಹಾನಿ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾರೋ ಮಹಿಳೆ ಅಳುತ್ತಾ ಇರೋ ಹಾಗೆ ಶಬ್ದ ಕೇಳಿಸುತ್ತೆ. ಇಲ್ಲೇ ಮರದ ಹತ್ರ ಒಬ್ಳು ಮಹಿಳೆ ಕೂತಿದ್ದಾಳೆ ಕೂಡ. ಗೌರವ್ ಅವಳ ಜೊತೆ ಮಾತಾಡೋಕೆ ನೋಡಿದಾಗ ಮರದ ಹತ್ರ ಇದ್ದವಳು ಒಂದು ಕ್ಷಣಕ್ಕೆ ಗೌರವ್ನ ಪಕ್ಕ ಬಂದು ನಿಂತ್ಕೊಂತಾಳೆ. ಆಮೇಲೆ ಇವರ ದೇಹ ಸೇರಿ ಇವರನ್ನೇ ಪೊಸೆಸ್ ಮಾಡ್ಕೊಂಡು ಇವರ ಬಾಯಲ್ಲಿ ಅವನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾಳೆ. ಮತ್ತೆ ಹಿಂದೆನೆ ಗೌರವ್ನ ದೇಹ ಬಿಟ್ಟು ಹೋಗ್ತಾಳೆ. ಇದನ್ನ ಕೇಳಿಸ್ಕೊಂಡಿದ್ದು ಮೇಘ ಮಾತ್ರ. ಗೌರವ್ ಎಲ್ಲರನ್ನ ಕರ್ಕೊಂಡು ತಕ್ಷಣ ಅಲ್ಲಿಂದ ಹೊರಟವರು ಮತ್ತೆ ಆ ಕಡೆ ತಲೆ ಹಾಕು ಮಲ್ಗಲ್ಲ, ಯಾರಿಗೂ ಸ್ಮಶಾನಕ್ಕೆ ಹೋಗ್ಬೇಡಿ ಅಂತಾರೆ. ಯಾಕೆ ಅಂತ ಹೇಳೋದಿಲ್ಲ. ಅದೇ ಗೌರವ್ ಅವರ ಪ್ರಾಬ್ಲಮ್. ತುಂಬಾನೇ ವಿಷಯಗಳನ್ನ ತಮ್ಮ ಮನ್ಸಲ್ಲೇ ಇಟ್ಕೊಂತಾರೆ, ಯಾರ ಹತ್ರನೂ ಹೇಳ್ಕೊಡಲ್ಲ. ಸೀರಿಯಸ್ ಅಲ್ಲಿ ಅಂತ ಅಲ್ಲ, ರಿಯಲ್ ಆಗು ಗೌರವ್ ಅವರು ಇದ್ದಿದ್ದು ಹೀಗೇನೆ. ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಈ ಕಥೆಯೆಲ್ಲ ನಿಮ್ಗೆ ಮೊದ್ಲೇ ಗೊತ್ತಿರೋ ಹಾಗೆ IPS ಟೀಮ್ ಅವರು ಐರಿನ್ ಗೆ ಹೇಳ್ತಾ ಇರೋದು. ರಾಜ್ ಹೇಳ್ತಾನೆ, ಅವತ್ತೇ ಮೊದಲನೇ ಬಾರಿ ನಾನು ಗೌರವ್ನ ಮುಖದಲ್ಲಿ ಭಯವನ್ನ ನೋಡ್ದೆ ಅಂತ. ಆದ್ರೆ ಮೇಘ, ಗೌರವ್ಗೆ ಆ ಆತ್ಮ ನೋಡಿ ಭಯ ಆಗಿರ್ಲಿಲ್ಲ. ಅಲ್ಲಿರೋ ಆತ್ಮಗಳನ್ನ ಹ್ಯಾಂಡಲ್ ಮಾಡೋದು ನಮ್ ಕೈಯಲ್ಲಿ ಇಲ್ಲ ಅನ್ನೋದು ಗೌರವ್ಗೆ ಗೊತ್ತಿತ್ತು. ಅದಕ್ಕೆ ಅಲ್ಲಿಗೆ ಮತ್ತೆ ಹೋಗೋದು ಬೇಡ ಅಂದಿದ್ದು ಅಂತ ಹೇಳ್ತಾಳೆ. ರಾಜ್ಗೆ ಈಗ್ಲೂ ಯಾವ್ದೋ ಆತ್ಮನೆ ಗೌರವ್ನ ಸಾಯಿಸಿರೋದು ಅಂತ ಅನಿಸ್ತಿದೆ. ಆದ್ರೆ ಈ ವಿಷಯದ ಬಗ್ಗೆ ಮೇಘಗೆ ಕೇಳಿದಾಗ ಇವಳಿಗೆ ಮಾತಾಡೋಕೆ ಇಷ್ಟ ಇಲ್ಲ. ಕೋಪ ಮಾಡ್ಕೊಂಡು ಇಲ್ಲಿಂದ ಎದ್ದು ಹೋಗ್ತಾಳೆ. ಐರಿನ್ ಮತ್ತೆ ಇನ್ನೊಂದು ದಿನ ಸಿದ್ಧಾರ್ಥ್ನ ಭೇಟಿ ಆಗ್ತಾಳೆ. ಇವನೊಬ್ನೇ ಮುಂದಿನ ಕತೆ ಹೇಳೋಕೆ ತಯಾರಿದ್ದಾನೆ. ಆದ್ರೆ ಇಲ್ಲಿ ನಮಗೆ ಐರಿನ್ ಮತ್ತೆ ಶರ್ಮಿಲಾಳ ಅಣ್ಣ ಮನೀಶ್ನ ಬಗ್ಗೆ ಕೂಡ ಗೊತ್ತಾಗುತ್ತೆ. ಇಬ್ರು 4 ವರ್ಷ ಜೊತೆಯಲ್ಲೇ ಇದ್ದವರು. ಇದ್ದಕ್ಕಿದ್ದಂಗೆ ಮನೀಶ್ ತುಂಬಾನೇ ಪಾಸಿಟಿವ್ ಆಗಿ ಐರಿನ್ ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ರಿಂದ ಇಬ್ಬರ ನಡುವೆ ಯಾವಾಗ್ಲೂ ಜಗಳ ಆಗ್ತಿರುತ್ತೆ. ಹಾಗಾಗಿ ಬ್ರೇಕಪ್ ಮಾಡ್ಕೊಂಡಾದ್ಮೇಲೆ ಅವನ ಕೈಯಲ್ಲಿ ಈ ಬ್ರೇಕಪ್ ನ ಹ್ಯಾಂಡಲ್ ಮಾಡೋಕೆ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ತನ್ನ ಫ್ಲಾಟ್ ನ ಕಿಟಕಿಯಿಂದ ಕೆಳಗೆ ಹಾರಿ ಸಾವನ್ನಪ್ಪಿರ್ತಾನೆ. ಅವನ ಸಾವಿಗೆ ಕಾರಣ ಐರಿನ್ ಅಂತ ಶರ್ಮಿಳಾ ಹೇಳ್ತಿದ್ದಾಳೆ. ಅವಳ ಕನ್ಸಲ್ಲಿ ಅಷ್ಟೇ ಅಲ್ಲ, ಈಗ ಇವಳ ಕನ್ಸಲ್ಲೂ ಮನೀಶ್ ಬರ್ತಿರೋದ್ರಿಂದ ಇವಳಿಗೆ ಆತ್ಮಗಳ ಮೇಲಿನ ಆಸಕ್ತಿ ಜಾಸ್ತಿ ಆಗಿದೆ, ನಂಬಿಕೆ ಬರೋಕೆ ಶುರು ಆಗಿದೆ. ಅದಕ್ಕೆ ಗೌರವನ ಕಥೆಯ ಮುಖಾಂತರ ಆತ್ಮಗಳ ಬಗ್ಗೆ ಇನ್ನಷ್ಟು ತಿಳ್ಕೊಂತಾ ಇದ್ದಾಳೆ. ಸೊ ಸಿದ್ಧಾರ್ಥ್ ಮುಂದಿನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಈಗ 2010ಕ್ಕೆ ಬರ್ತೀವಿ. YTV ಅನ್ನೋ ಟಿವಿ ಚಾನೆಲ್ ನ ಆಫೀಸ್ ಅಲ್ಲಿ ಆರ್ಯಮನ್ ಮತ್ತೆ ಬೇರೆ ಚಾನೆಲ್ ನಡೆಸೋ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ತಮ್ಮ ಹೊಸ ರಿಯಾಲಿಟಿ ಶೋಗೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಥವಾ ಈ ದೆವ್ವ ಭೂತಗಳ ಬಗ್ಗೆ ತಿಳ್ಕೊಂಡಿರುವಂತ ವ್ಯಕ್ತಿಯನ್ನ ಹುಡುಕ್ತಾ ಇದ್ದಾರೆ. ಅದ್ರ ಜೊತೆಗೆ ಯೂತ್ಸ್ ಗೆ ಕನೆಕ್ಟ್ ಆಗುವಂತವ್ರು ಬೇಕು. ಇದಕ್ಕೆ ಇವ್ರಿಗೆ ಸಿಗೋದೆ ಗೌರವ್. ಐರಿನ್ ನ ಜೂನಿಯರ್ ಸುಹಾನಿ ಗೌರವ್ ಅವರ ಇನ್ವೆಸ್ಟಿಗೇಷನ್ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡಿದ್ದಾಳೆ. ಅದು ವೈರಲ್ ಕೂಡ ಆಗಿದೆ. ಗೌರವ್ ಕೆಲಸ ಮಾಡೋ ರೀತಿಯನ್ನ ನೋಡಿ ಇವರೇ ತಮ್ಮ ಶೋಗೆ ಸರಿ ಅಂತ ಹೇಳಿ ಗೌರವ್ನ ತಮ್ಮ ಆಫೀಸ್ಗೆ ಕರೆಸ್ಕೊಂತಾರೆ. ಆದ್ರೆ ಗೌರವ್ಗೆ ಟಿವಿ ಶೋ ಅಲ್ಲೆಲ್ಲ ಬರೋಕೆ ಇಷ್ಟ ಇಲ್ಲ. ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿ ಬರ್ತಾರೆ. ಇದು ಮೇಘಾಗೆ ಇಷ್ಟ ಆಗಲ್ಲ. ಮೊದಲೇ ಲಾಸ್ ಅಲ್ಲಿ ಇದೀವಿ, ಜಾಸ್ತಿ ಜನರಿಗೆ ತಲುಪೋಕೆ ಇದೊಂದು ದಾರಿ ಸಿಕ್ಕಿತ್ತು. ಇಷ್ಟು ದೊಡ್ಡ ಚಾನಲ್ ಅವರ ಜೊತೆ ವರ್ಕ್ ಮಾಡೋದ್ರಿಂದ ತುಂಬಾನೇ ಹಣ ಬರ್ತಿರ್ಲಿಲ್ವಾ ಅಂತ ಕೇಳಿದಾಗ, ನಾವು ಈ ಕೆಲಸ ಫೇಮಸ್ ಆಗೋಕೆ ಮಾಡ್ತಿಲ್ಲ, ಜನರಿಗೆ ಸಹಾಯ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ದುಃಖದಲ್ಲಿ ಇರೋಂತವರಿಂದ ದುಡ್ಡು ಇಸ್ಕೊಳ್ಳೋದು ಹೇಗೆ? ಜನರಿಗೆ ನಮ್ ಶೋ ಟಿವಿಯಲ್ಲಿ ನೋಡಿದ್ರೆ ನಮ್ಮ ಮೇಲೆ ನಂಬಿಕೆ ಬರಲ್ಲ. ಅವ್ರಿಗೇನೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಇಲ್ಲ ಆತ್ಮಗಳು ಇದಾವಾ ಇಲ್ವಾ ಅಂತ ಅವರೇ ಸತ್ಯವನ್ನ ಹುಡ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ ಹೇಳಿ ಫ್ಲೈಟ್ ಹತ್ತಿ ಡೆಲ್ಲಿಗೆ ಬರ್ತಾರೆ ತಮ್ಮ ಪೇರೆಂಟ್ಸ್ ನ ಮನೆಗೆ. ಇಲ್ಲಿಗೆ ಮೊದಲೇ ಗೌರವ್ನ ಅಪ್ಪ ಅಮ್ಮಂಗೆ ಪರಿಚಯ ಇರೋ ಮಿಸ್ಟರ್ ಅಂಡ್ ಮಿಸಸ್ ಬಲ್ಲಾ ಬಂದು ತಮ್ಮ ಮಗಳು ಟಿವಿ ಆಡ್ ಅಲ್ಲಿ ಆಕ್ಟ್ ಮಾಡಿರೋದನ್ನ ತೋರಿಸ್ತಾ ಇದ್ದಾರೆ. ಮುಂದೆ ನಿಂತಿರೋಳಲ್ಲ, ಹಿಂದೆ ಸೈಕಲ್ ತುಳಿತಾ ಇದ್ದಾಳಲ್ಲ ಅವಳು. ಮುಂಬೈಗೆ ಹೋಗಿ ನಮ್ಮ ಮಗಳು 2 ತಿಂಗಳಲ್ಲೇ ಇಷ್ಟು ದೊಡ್ಡ ಆಡ್ ಸಿಕ್ಕಿದೆ, ನಮ್ಮ ಮಗಳು ಸ್ಟಾರ್ ಆಗೋದ್ಲು, ನಿಮ್ ಮಗ ಜೀವನಕ್ಕೆ ಏನ್ ಮಾಡ್ತಾನೆ ಅಂತ ಶುರು ಹಚ್ಕೊಂತಾರೆ. ಅವನೇನೇ ಮಾಡಿದ್ರು ನಮ್ಗೆ ಖುಷಿ ಇದೆ ಅಂತ ಗೌರವ್ ಅವ್ರ ಅಪ್ಪ ಅಮ್ಮ ಹೇಳ್ತಿದ್ದಾಗ, ಗೌರವ್ ಅಂಕಲ್ ಆಂಟಿ ನೀವು YTV ನೋಡ್ತೀರಾ ಅಲ್ವಾ, ಅದರಲ್ಲಿ ನನ್ನ ರಿಯಾಲಿಟಿ ಶೋ ಬರುತ್ತೆ, ನಾನೇ ನಡೆಸ್ಕೊಡ್ತಾ ಇರೋದು. ನೀವು ಆ ಶೋನ ನೋಡಿ ನಿಮ್ ಮಗಳನ್ನ ಕೂಡ ಆ ಶೋಗೆ ಸೇರ್ಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ನೋಡೋಣ ಅಂದಾಗ ಅಂಕಲ್ ಆಂಟಿ ಮುಖ ಒಂಥರ ಮಾಡ್ಕೊಂತಾರೆ. ಇದೇನಪ್ಪ ನಮ್ಮ ಮಗಳು ಹಿಂದೆ ಸೈಕಲ್ ತುಳಿತಾ ಇದ್ದಾರೆ, ಇವನು ಮುಂದೆ ನಿಂತ್ಕೊಂಡು ಶೋ ನಡೆಸ್ಕೊಡ್ತಾನ ಅಂತ ಮುಖಾನೇ ಇಲ್ದಂಗಾಗುತ್ತೆ. ಗೌರವ್ ಅವರ ಅಪ್ಪ ಅಮ್ಮ ಹೆಮ್ಮೆಯಿಂದ ತಲೆ ಎತ್ತಿ ಕೂತಿದ್ದಾರೆ. ವಾಪಸ್ ಮುಂಬೈಯಲ್ಲಿ ಇರೋ YTV ಆಫೀಸ್ಗೆ ಬಂದು ರಿಯಾಲಿಟಿ ಶೋ ಅಲ್ಲಿ ಭಾಗಿಯಾಗೋಕೆ ಒಪ್ಕೊಂತಾರೆ. ಆದ್ರೆ 2 ಕಂಡೀಷನ್ ಮೇಲೆ. ಒಂದು, ಯಾವುದೇ ಹಾಂಟೆಡ್ ಲೊಕೇಶನ್ಗೆ ಹೋದ್ರು ಅಲ್ಲಿ ನಾನು ಹೇಳ್ದಂಗೆ ನಡಿಬೇಕು, ಅಲ್ಲಿ ಮಾಡಬಾರ್ದು ಮಾಡಿದ್ರೆ ನಮಗೆ ಆಗ್ಬಾರ್ದಾಗುತ್ತೆ. ಮತ್ತೊಂದು ಕಂಡೀಷನ್ ಏನಂದ್ರೆ ನಿಮ್ಮ TRPಗೋಸ್ಕರ ಏನೇನೋ ಟ್ರಿಕ್ಸ್ ಮಾಡಿ
ನಮ್ಮ IPS ಟೀಮ್ ನ ಹೆಸರನ್ನ ಹಾಳು ಮಾಡಬಾರ್ದು ಅಂತ ಗೌರವ್ ಹೇಳಿದಾಗ ಇವರು ಇದಕ್ಕೆ ಒಪ್ಕೊಂತಾರೆ. ಸೊ ರಿಯಾಲಿಟಿ ಶೋ ಶುರು ಆಗುತ್ತೆ. YTVಯಲ್ಲಿ ಟೆಲಿಕಾಸ್ಟ್ ಆಗ್ತಿದೆ. ಹೆಸರು ಹಾಂಟಿಂಗ್ ವಿತ್ ಹಸೀನಾ ಅಂತ. ರಿಯಲ್ ಆಗು ಈ ಶೋ ಇತ್ತು ಸ್ನೇಹಿತರೆ. YTVಯಲ್ಲಿ ಅಲ್ಲ, ಚೇಂಜ್ ಮಾಡಿದ್ದಾರೆ. MTVಯಲ್ಲಿ ಗರ್ಲ್ಸ್ ನೈಟ್ ಔಟ್ ಅಂತ ಶೋನ ಹೆಸರು. ಅದೇ ಹುಡುಗಿಯರು ಹಾಂಟೆಡ್ ಪ್ಲೇಸಸ್ ಗೆ ಹೋಗಿ ಇವರು ಕೂಡ ಟಾಸ್ಕ್ ಮಾಡಬೇಕು. ಇದರಲ್ಲಿ ಗೌರವ್ ತಿವಾರಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು. ಇದೇ ತರ ಶೋ ಕನ್ನಡದಲ್ಲೂ ಬರ್ತಿತ್ತು ಸ್ನೇಹಿತರೆ. ಹೆಸರು ನೆನಪಾಗ್ತಿಲ್ಲ. ನಿಮಗೇನಾದ್ರೂ ನೆನಪಿದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಶೋ ಅಲ್ಲಿ YTVಯ ಆರ್ಯಮನ್ ಶೋ ಬಗ್ಗೆ ಹೇಳ್ತಿದ್ದಾನೆ. ಏನಂದ್ರೆ 3 ಜನ ಹುಡುಗಿಯರು ಇವರು ಬಂದಿರೋ ಮೆಹತಾ ಮ್ಯಾನ್ಷನ್ ಅನ್ನೋ ಹಾಂಟೆಡ್ ಹೌಸ್ ಒಳಗೆ ಹೋಗಿ ಇವರು ಕೊಡೋ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು. ಮಾಡೋರಿಗೆ 5 ಲಕ್ಷ ಬಹುಮಾನ. ಈ ಟಾಸ್ಕ್ ಮಾಡೋಕೆ ಕ್ರಿಜಾನ್, ತಾರಾ ಮತ್ತೆ ಮೆಹಕ್ ಅನ್ನೋ 3 ಜನ ಹುಡುಗಿಯರು ಬಂದಿದ್ದಾರೆ. ಆರ್ಯಮನ್ ಗೌರವ್ ಮತ್ತೆ ಇವರ ಟೀಮ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವರು ಈ ಹಾಂಟೆಡ್ ಹೌಸ್ ಬಗ್ಗೆ ಹೇಳ್ತಾರೆ. ಅದೇ 30 ವರ್ಷದ ಹಿಂದೆ ಯಾರೋ ಬಿಲ್ಡರ್ಸ್ ಪ್ರಾಪರ್ಟಿ ವಿಷಯದಲ್ಲಿ ಜಗಳ ಮಾಡ್ಕೊಂಡು ಇಡೀ ಮನೆಗೆ ಬೆಂಕಿ ಇಟ್ಟಿರ್ತಾರೆ. ಆ ಬೆಂಕಿಯಲ್ಲಿ ಈ ಮನೆಯಲ್ಲಿ ಇದ್ದ ಒಂದೇ ಫ್ಯಾಮಿಲಿಯ 15 ಜನ ಸಾವನ್ನಪ್ಪಿರ್ತಾರೆ. ಅವರ ಆತ್ಮಗಳು ಈಗ್ಲೂ ಇಲ್ಲೇ ಇದ್ದಾವೆ. ಮನೆ ಒಳಗೆ ಯಾರನ್ನೂ ಹೋಗೋಕೆ ಬಿಡಲ್ಲ ಅಂತ ಜನ ಮಾತಾಡ್ಕೊಳ್ಳೋದಷ್ಟೇ ಅಲ್ಲ, ತುಂಬಾನೇ ಜನರಿಗೆ ಆತ್ಮಗಳು ಕಾಣಿಸ್ಕೊಂಡಿದ್ದಾವೆ ಕೂಡ. ಆದ್ರೆ ವಿಡಿಯೋ ಆಡಿಯೋ ಏನೂ ಇಲ್ಲ. ಆತ್ಮ ಇದೆಯಾ ಇಲ್ವಾ ಅಂತ ನಾವೇ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ ಗೌರವ್. ಟಾಸ್ಕ್ ಏನಂದ್ರೆ ಇವ್ರು 3 ಜನ ಒಳಗೆ ಹೋಗಿ ಚಾರ್ಪಾಯ್ ಅಂದ್ರೆ ಆಗಿನ ಕಾಲದಲ್ಲಿ ಹಗ್ಗ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಕಟ್ಟಿ ಮಂಚ ಮಾಡ್ತಿದ್ರಲ್ಲ, ಅದೇ ಚಾರ್ಪಾಯ್. ಇದರ ಹತ್ರ ಕ್ರೋಬಾರ್ ಇರುತ್ತೆ. ಅದರಿಂದ ಮೆಟ್ಟಿಲುಗಳ ಕೆಳಗೆ ಇರೋ ಬಾಕ್ಸ್ ನ ಓಪನ್ ಮಾಡಿದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ 3 ಜನ ಹುಡುಗಿಯರು ಒಳಗೆ ಹೋಗೋಕು ಮುಂಚೆ ರಾಜ್ ಇವರ ದೇಹಕ್ಕೆ ನೈಟ್ ವಿಷನ್ ಬಾಡಿ ಕ್ಯಾಮ್ ಹಾಕಿ ಹಾಂಟೆಡ್ ಹೌಸ್ ಒಳಗೂ ಕೂಡ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಇವರಿಗೆ ವಾಕಿ ಟಾಕಿ ಕೊಟ್ಟು ಮನೆ ಒಳಗೆ ಕಳಿಸ್ತಾರೆ. 3 ಜನ ಜೊತೆಯಲ್ಲಿ ಚಾರ್ಪಾಯಿನ ಹುಡುಕಿ ಕ್ರೋಬಾರ್ ಎತ್ಕೊಂಡ್ ಬಂದು ಮರದಿಂದ ಮಾಡಿರೋ ಮೆಟ್ಟಿಲುಗಳನ್ನ ತೆಗೆದು ಒಳಗಿರೋ ಬಾಕ್ಸ್ ನ ಓಪನ್ ಮಾಡ್ತಿದ್ದಂಗೆ ಜಿರಳೆಗಳೆಲ್ಲ ಹೊರಗೆ ಬರ್ತವೆ. ಆಮೇಲೆ 3 ನೋಟ್ಸ್ ಇದಾವೆ ಇವ್ರ 3 ಜನಕ್ಕೆ. ಇದರಲ್ಲಿ ಇವರು ಮುಂದೆ ಏನ್ ಮಾಡ್ಬೇಕು ಅಂತ ಬರ್ದಿದೆ. ತಾರಾಗೆ ಬಂದಿರೋ ಟಾಸ್ಕ್ ಏನಂದ್ರೆ ಕಿಚನ್ ಗೆ ಹೋಗಿ ಅಲ್ಲಿ ಇಟ್ಟಿರೋ ಕಡ್ಡಿಗಳ ಮೇಲೆ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಚಬೇಕು. ಮೆಹಕ್ ಟೆರೇಸ್ ಗೆ ಹೋಗಿ ಬಟ್ಟೆ ಒಣಗಾಕೋಕೆ ಹಗ್ಗ ಇರುತ್ತಲ್ಲ ಅದನ್ನ ಕಟ್ಟಬೇಕು. ಕ್ರಿಜಾನ್ ನ ಟಾಸ್ಕ್ ಏನಂದ್ರೆ ಮನೆಯ ಹಿಂದೆ ಕತ್ತಲೆ ಕೋಣೆಗೆ ಹೋಗಿ ಒಂದು ಗೋಡೆ ಮೇಲೆ ಬ್ಲಾಕ್ ಪೇಂಟ್ ಅಲ್ಲಿ ಸರ್ಕಲ್ ಡ್ರಾ ಮಾಡಬೇಕು. ಈಗ ತಮಗೆ ಬಂದಿರೋ ಟಾಸ್ಕ್ ಕಂಪ್ಲೀಟ್ ಮಾಡೋಕೆ 3 ಜನ ಸೆಪರೇಟ್ ಆಗಿ ಹೊರಡ್ತಾರೆ. ಒಬ್ರೇ ಬೇರೆ ಹೋಗ್ತಾ ಇರೋದ್ರಿಂದ ಇವರಿಗೆ ತುಂಬಾನೇ ಭಯ ಆಗ್ತಿದೆ. ಅದ್ರ ಜೊತೆಗೆ ಬಾವಲಿಗಳು, ಇಲಿಗಳ ಕಾಟ ಬೇರೆ. ಒಳಗೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳ್ತಿದೆ. ಇಲ್ಲೇ ಒಂದು ರೂಮ್ ಅಲ್ಲಿ ಇರೋ ರಾಜ್ ಗೌರವ್ಗೆ ವಾಕಿ ಟಾಕಿ ಇಂದ ಕಾಂಟ್ಯಾಕ್ಟ್ ಮಾಡಿ ತನ್ನ EMF ಮೀಟರ್ ಅಲ್ಲಿ ಫುಲ್ ರೆಡ್ ಲೈಟ್ ಹತ್ತುತ್ತಿರೋದು ಮತ್ತೆ ತುಂಬಾನೇ ಚಳಿ ಆಗ್ತಿರೋ ವಿಷಯ ಹೇಳ್ತಾನೆ. ಅಂದ್ರೆ ಖಂಡಿತ ಇಲ್ಲಿ ಆತ್ಮಗಳಿರೋದಂತೂ ನಿಜ. ತಾರಾ ಹಿಡ್ಕೊಂಡಿರೋ ಟಾರ್ಚ್ ಕೂಡ ಪದೇ ಪದೇ ಆಫ್ ಆಗ್ತಿದೆ. ಹೆದರುಕೊಂಡು ಹನುಮಾನ್ ಚಾಲೀಸ ಹೇಳೋಕೆ ಶುರು ಮಾಡಿದ್ದಾಳೆ. ಇಲ್ಲಿ ರಿಯಲ್ ಆಗಿರೋ ಆತ್ಮಗಳೇ ಸಾಲ್ದು ಅಂತ ಟಿವಿ ಕಡೆವನೊಬ್ಬ ಮಡಿಕೆ ಎಲ್ಲ ಬೀಳ್ಸಿ ಕ್ರಿಜಾನ್ಗೆ ಹೆದರಿಸಿದಾಗ ಗೌರವ್ ಆರ್ಯಮನ್ಗೆ ಹೇಳ್ತಾರೆ, ಮೀಟಿಂಗ್ ಅಲ್ಲೇ ನಾನ್ ಹೇಳ್ದಂಗೆ ನಡಿಬೇಕು ಅಂತ ಹೇಳಿದ್ರು ಕೂಡ ಈ ರೀತಿ ಆಟ ಆಡ್ತಿದ್ದೀರಲ್ಲ, ಮೊದ್ಲು ಇದೆಲ್ಲ ನಿಲ್ಸಿ ಅಂತ ಹೇಳ್ತಾರೆ. ಇದಾದ್ಮೇಲೆ ತಾರಾ ಕಿಚನ್ ಗೆ ಬಂದು ಇಲ್ಲಿ ಇಟ್ಟಿರೋ ಕಡ್ಡಿಗಳಿಗೆ ಬೆಂಕಿ ಹಚ್ಚೋಕು ಮೊದ್ಲು ಸೀಮೆಣ್ಣೆ ಹಾಕ್ತಾಳೆ. ಆದ್ರೆ ಲೈಟರ್ ಇಂದ ಬೆಂಕಿ ಹಚ್ಚೋಕೆ ನೋಡಿದ್ರು ಕೂಡ ಬೆಂಕಿ ಹತ್ಕೊಂತಾನೆ ಇಲ್ಲ. ಯಾಕೆಂದ್ರೆ ಟಿವಿ ಅವರೇ ಸೀಮೆಣ್ಣೆ ಕಮ್ಮಿ, ನೀರು ಜಾಸ್ತಿ ಹಾಕಿದ್ದಾರೆ. ಗೌರವ್ಗೆ ತುಂಬಾನೇ ಕೋಪ ಬರ್ತಿದೆ. ಆದ್ರೆ ತಡ್ಕೊಂಡು ಸುಮ್ನೆ ನಿಂತಿದ್ದಾರೆ. ಬೆಂಕಿ ಹಚ್ಚೋಕೆ ಹೇಗೋ ಒಂದು ಪೇಪರ್ ಇಟ್ಟಿದ್ರು. ಆದ್ರೆ ಈಗ ಪೇಪರ್ಗೂ ಕೂಡ ಬೆಂಕಿ ಹತ್ತುತ್ತಾ ಇಲ್ಲ. ಆರ್ಯಮನ್ ಇದಂತೂ ನಾವು ಮಾಡಿಲ್ಲ, ಪೇಪರ್ಗೆ ಬೆಂಕಿ ಹತ್ಕೋಬೇಕಾಗಿತ್ತು ಅಂತ ಹೇಳ್ತಿದ್ದಾನೆ. ಗೌರವ್ಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಗೊತ್ತಾಯ್ತು. ತಾರಾ ಹತ್ರ ಯಾರೋ ಇರೋ ಹಾಗೆ ಅವಳಿಗೆ ಅನುಭವ ಆಗ್ತಿದೆ. ಇದ್ದಕ್ಕಿದ್ದಂಗೆ ಪೇಪರ್ಗೆ ತಂತಾನೆ ಬೆಂಕಿ ಹತ್ಕೊಂಡಾಗ ನಾನು ಈ ಟಾಸ್ಕ್ ಮಾಡಲ್ಲ, ಕ್ವಿಟ್ ಮಾಡ್ತೀನಿ ಅಂತಿದ್ದಾಳೆ. ಟಿವಿ ಕಡೆಯವ್ರು ಹೋಗಿ ತಾರಾನ ವಾಪಸ್ ಕರ್ಕೊಂಡ್ ಬರ್ತಾರೆ. ಅದೇ ಟೆರೆಸ್ ಮೇಲೆ ಬಂದಿರೋ ಮೆಹಕ್ಗೆ ತನ್ನ ಹಿಂದೆ ಯಾರೋ ಬರ್ತಿರೋ ಹಾಗೆ ಫೀಲ್ ಆಗ್ತಿದೆ. ಯಾರೋ ಓಡಾಡೋ ಶಬ್ದ ಕೂಡ ಕೇಳಿಸ್ತಾ ಇದೆ. ಹಿಂದಿರುಗಿ ನೋಡಿದ್ರೆ ಯಾರು ಇಲ್ಲ. ಕ್ರಿಸಾನ್ ಕೊನೆಗೂ ಆ ಕತ್ತಲೆ ಕೋಣೆಗೆ ಬಂದು ಪೇಂಟ್ ಇಂದ ಸರ್ಕಲ್ ಶೇಪ್ ಡ್ರಾ ಮಾಡೋಕು ಮೊದ್ಲೇ ಅಲ್ಲಿ ಸರ್ಕಲ್ ಡ್ರಾ ಆಗಿದೆ. ಅಷ್ಟೇ ಅಲ್ಲ, ಇವಳ ಕೈಯನ್ನ ಯಾರೋ ಹಿಡ್ಕೊಂಡಿರೋ ಹಾಗಾಗ್ತಿರೋದ್ರಿಂದ ಕ್ರಿಸಾನ್ ಕಿರ್ಚಾಡ್ತಾ ಕೆಳಗೆ ಬೀಳ್ತಾಳೆ. ಇವಳನ್ನ ಕೂಡ ಹೊರಗೆ ಕರ್ಕೊಂಡ್ ಬರ್ತಾರೆ. ಗೌರವ್ಗೆ ಗೊತ್ತಾಯ್ತು ಖಂಡಿತ ಈ ಮನೆಯಲ್ಲಿ ಆತ್ಮಗಳು ಇದಾವೆ. ಅವುಗಳು ವೈಲೆಂಟ್ ಆಗೋಕು ಮುಂಚೆ ಶೋನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆರ್ಯಮನ್ ಮತ್ತೆ ಅವನ ಟೀಮ್ ಅವರು ಗೌರವ್ನ ಮಾತೆ ಕೇಳ್ತಿಲ್ಲ. ಅದಕ್ಕೆ ನಿಮಗೆ ಇದೆಲ್ಲ ಜೋಕ್ ಆಗಿರ್ಬೋದು, TRP ಗೋಸ್ಕರ ಮಾಡ್ತಿರ್ಬೋದು. ಆದ್ರೆ ಆ ಹುಡುಗಿಯರನ್ನ ನೋಡಿ ಒಂದ್ಸಲ ಎಷ್ಟು ಹೆದರ್ಕೊಂಡಿದ್ದಾರೆ. ಅವರ ಜವಾಬ್ದಾರಿ ನನ್ ಮೇಲೆ ಇದೆ. ಮೆಹಕ್ನ ನಾನೇ ವಾಪಸ್ ಕರಿತೀನಿ ಅಂತ ಹೋಗ್ತಿರೋದನ್ನ ಪ್ರೆಸೆಂಟ್ ಅಲ್ಲಿ ಐರಿನ್ ತನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿದ್ದಾಳೆ. ಅಂದ್ರೆ 2010ರಲ್ಲಿ ಬಂದಿರೋ ಶೋನ ಈಗ ನೋಡ್ತಿದ್ದಾಳೆ. ಐರಿನ್ ಇದನ್ನ ನೋಡಿ ಬುಕ್ ಬರೆಯೋದನ್ನ ಕಂಟಿನ್ಯೂ ಮಾಡ್ತಾಳೆ. ಇಲ್ಲಿವರೆಗೂ ಗೌರವ್ನ ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಿದ್ದೀನೋ ಅಷ್ಟೇ ಅವರ ಬಗ್ಗೆ ಇರೋ ರಹಸ್ಯಗಳು ಕೂಡ ಬೆಳಿತಾನೆ ಹೋಗ್ತಿದೆ. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ರಹಸ್ಯ ಒಂದೇ, ಅದು ಗೌರವ್ನ ಕೊಂದಿದ್ದು ಯಾರು ಅಂತ ಟೈಪ್ ಮಾಡಿದಾಗ ಡೋರ್ ಬೆಲ್ ರಿಂಗ್ ಆಗುತ್ತೆ. ಐರಿನ್ ಹೋಗಿ ಪಿಜ್ಜಾ ಬಂದಿದೆ ಇಸ್ಕೊಂಡು ವಾಪಸ್ ಬಂದು ನೋಡಿದ್ರೆ ಯಾರೋ ಲ್ಯಾಪ್ಟಾಪ್ ಅಲ್ಲಿ ಗೌರವ್ನ ಕೊಂದಿದ್ದು ಯಾರು ಅಂತ ನನಗೆ ಗೊತ್ತು ಅನ್ನೋದನ್ನ ಟೈಪ್ ಮಾಡಿದರೆ. ಇದನ್ನ ನೋಡಿ ಗಾಬರಿ ಆಗೋಗ್ತಾಳೆ ಐರಿನ್. ಯಾರು ಇದನ್ನ ಟೈಪ್ ಮಾಡಿದ್ದು? ಗೌರವ್ ಶೋನ ನಿಲ್ಸಿ ಮೆಹಕ್ನ ಹೊರಗೆ ಕರ್ಕೊಂಡ್ ಬರೋಕೆ ಹೋದಾಗ ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ ಸ್ನೇಹಿತರೆ. ಉಳಿದ 3 ಎಪಿಸೋಡ್ಸ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿ.
ಮಾಡಿ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.